ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ದೇವರನ್ನ ಮಹಿಮೆ ಪಡಿಸೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಮಯದಲ್ಲಿ ಸತ್ಯವೇದ ಪುಸ್ತಕಗಳನ್ನು ನಾವು ತೆರೆಯೋಣ. ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಒಂದು ಮಾತನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ವಾಕ್ಯದ ಮೂಲಕವಾಗಿ ಸ್ವಲ್ಪ ಹೊತ್ತು ನಮ್ಮ ಸಂಗಡ ಮಾತಾಡಿ ಎಂಬುದಾಗಿ ದೇವರ ಸಹಾಯವನ್ನು ಬೇಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ. ಹೌದು ಸ್ವಾಮಿ, ಓದಿದಂಥ ವೇದ ಭಾಗದಲ್ಲಿರ್ತಕ್ಕಂಥ ಅಂಶಗಳನ್ನು ನನಗೂ ನಮ್ಮೆಲ್ಲರಿಗೂ ಸ್ವಾಮಿ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರೇ ತಿಳಿಸಿಕೊಡು. ಕರ್ತನೇ, ನೀನು ಮಾತನಾಡಿದರೆ ಸಾಕಪ್ಪ, ಅನೇಕರ ಜೀವಿತಗಳು ಮಾರ್ಪಡುತ್ತವೆ. ನೀನು ಮಾತಾಡಿದರೆ ಸಾಕು, ಬಂಜರು ಭೂಮಿಯಲ್ಲಿ ನೀರು ಹರಿಯ ಮಾಡುತ್ತೀಯಪ್ಪ. ನೀನು ಮಾತಾಡಿದರೆ ಸಾಕು, ಕೊರಡು ಚಿಗುರುವಂತೆ ಮಾಡ್ತೀಯ. ನೀನು ಮಾತನಾಡಿದರೆ ಎಲ್ಲ ಸಮಸ್ಯೆಗಳು ನೀಗಿ ಹೋಗ್ತವೆ ಸ್ವಾಮಿ. ನೀನು ಮಾತಾಡಿದರೆ ಸಕಲವಾದಂಥ ಕಾರ್ಯಗಳು ಜರುಗ್ತವೆ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ನೀನೇ ಸ್ವಾಮಿ ಸ್ವಲ್ಪ ಹೊತ್ತು ನಮ್ಮ ಸಂಗಡ ಮಾತಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ, ಕರ್ತನೆ, ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೂ ಉದಕ ಸ್ನಾನ ಮಾಡು. ನನ್ನನ್ನು ನಮ್ಮೆಲ್ಲರನ್ನು ಮುಟ್ಟು ತಾಕು. ವಾಕ್ಯದ ಮೂಲಕವಾಗಿ ಬಿಡುಗಡೆ ಕೊಡು. ಸ್ವಸ್ಥತೆ, ಸಮಾಧಾನ, ಆರೋಗ್ಯ, ಜಯವನ್ನು ಪ್ರಾಪ್ತಿ ಮಾಡಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಅನೇಕವಾದಂಥ ಮನುಷ್ಯರು ಜೀವಿಸುವಾಗ ಅನೇಕವಾದಂಥ ಸಮಯವನ್ನು, ಕಾಲವನ್ನು ಸುಮ್ಮನೆ ಲೋಕದ ವಿಷಯದಲ್ಲಿ, ವಿಚಾರಗಳಲ್ಲಿ ಕಳೀತಾ ಇರ್ತಾರೆ ಪ್ರಿಯರೇ. ಕೆಲವರು ಸಮಯವನ್ನು, ಕಾಲವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳದೆ ತಪ್ಪಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ ಕಾರಣಕ್ಕಾಗಿ ಅವರು ತಮ್ಮ ಜೀವಿತದಲ್ಲಿ ಸೋಲುಗಳನ್ನು ಅನುಭವಿಸ್ತಾ ಇರ್ತಾರೆ. ಸ್ಕೂಲಿಗೆ ಹೋಗುವಂಥ ಮಕ್ಕಳು 9 ತಿಂಗಳವರೆಗೆ ಚೆನ್ನಾಗಿ ಓದಿದರೆ ಚೆನ್ನಾಗಿ ಪಾಸ್ ಆಗ್ತಾರೆ. ಓದಲಾರದೆ ಸಮಯವನ್ನು ವ್ಯರ್ಥ ಮಾಡಿಕೊಂಡ್ರೆ ಅವರು ಫೇಲಾಗಿ ಹೋಗ್ತಾರೆ. ಅಯ್ಯೋ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಸಮಯವನ್ನು ನೀವು ಸುಮ್ಮನೆ ಕಳ್ಕೊಳ್ಬೇಡ್ರಿ, ಅದನ್ನು ಬೆಲೆಯುಳ್ಳದಿಂದ ಉಪಯೋಗ ಮಾಡಿರಿ, ಜ್ಞಾನವಂತರಾಗಿ ನೀವು ಅದನ್ನು ಉಪಯೋಗಿಸ್ರಿ ಎಂಬುದಾಗಿ. ಸಮಯ ಅದು ಎಂದಿಗೂ ಕೂಡ ಯಾರಿಗೋಸ್ಕರವಾಗಿ ಅದೇನಾಗಲ್ಲ, ನಿಲ್ಲಲಾರ್ದಂಥದ್ದಾಗಿದೆ. ಅದರ ಸಲುವಾಗಿ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ವಾಕ್ಯ ಇರುತ್ತೆ ಪ್ರಿಯರೇ, ಟೈಮ್ ಈಸ್ ಮನಿ ಎಂಬುದಾಗಿ. ಅವರು ಸಮಯವನ್ನು ಯಾವಾಗಲೂ ಕೂಡ ಬಹಳ ಹಣಕ್ಕಿಂತಲೂ ಹೆಚ್ಚಾಗಿ ಅವ್ರನ್ನೇನು ಮಾಡ್ತಾ ಇರ್ತಾರೆ, ಸಮಯವನ್ನು ಮೌಲ್ಯ ಎಂಬುದಾಗಿ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ ಪ್ರಿಯರೇ. ಸಮಯ ಬಹಳ ಮುಖ್ಯವಾಗಿರುವಂಥದ್ದು. ಈ ಅಂತ್ಯಕಾಲದಲ್ಲಿ ಅನೇಕರು ಸಮಯವನ್ನು ಹರಟೆಯ ಮಾತುಗಳಲ್ಲಿ ಕಳೀತಾ ಇರ್ತಾರೆ. ಅನೇಕರು ಸಮಯವನ್ನು ಸಿನಿಮಾ ಥಿಯೇಟ್ರ್ಗಳಲ್ಲಿ ಕಳೀತಾ ಇರ್ತಾರೆ. ಅನೇಕರು ಸಮಯವನ್ನು ತಮ್ಮ ಕೆಲಸ ಕಾರ್ಯಗಳಿಗಾಗಿ, ವ್ಯರ್ಥವಾಗಿರ್ತಕ್ಕಂಥ ವಿಷಯಗಳಿಗಾಗಿ ಕಳೀತಾ ಇರ್ತೀರಿ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ಸಮಯವನ್ನು ನೀವೇನು ಮಾಡಿರಿ, ಬೆಲೆಯುಳ್ಳದ್ದೆಂದು, ಅದು ಬಹಳ ಮೌಲ್ಯಯುತವಾಗಿರುವಂಥದ್ದೆಂದು ಅದನ್ನು ನೀವು ಕಳೆಯಿರಿ ಎಂಬುದಾಗಿ. ಏನಂತ ಹೇಳ್ತಾ ಇದೆ, ಸುಮ್ಮನೆ ಕಳ್ಕೊಳ್ಬೇಡ್ರಿ. ಸಮಯ ಇದೆ, ಎಲ್ಲರಿಗೂ ಸಮಯ ಇದೆ. ಹಲ್ಲೆಲೂಯಾ. ದೇವರು ಆಕಾಶದ ಕೆಳಗಡೆ ಭೂಮಿಯ ಮೇಲೆ 24 ತಾಸುಗಳನ್ನು ಆ ಅನಿಲ್ ಅಂಬಾನಿಗೂ ಕೂಡ ಅಷ್ಟೇ ಕೊಟ್ಟಿದ್ದಾನೆ, ನಮಗೂ ಕೂಡ ಅಷ್ಟೇ ಕೊಟ್ಟಿದ್ದಾನೆ. ಆದರೆ ಯಾರು ಸಮಯವನ್ನು ಸದುಪಯೋಗ ಮಾಡಿಕೊಳ್ತಾರೋ ಅವರು ಏನು ಮಾಡ್ತಾರೆ, ಆ ಸಮಯದಿಂದ ಏನು ಮಾಡ್ತಾರೆ, ಒಳ್ಳೆಯ ಲಾಭಗಳನ್ನು ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತದೆ, ಯಾರು ಸಮಯವನ್ನು ದೇವರ ಆಲಯದಲ್ಲಿ ಕಳೀತಾರೋ, ದೇವರ ಮಂದಿರದಲ್ಲಿ ಕಳೀತಾರೋ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಕಳೀತಾರೋ, ಅವರ ಸಮಯವನ್ನು ದೇವರು ಏನು ಮಾಡ್ತಾನೆ, ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾನೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲನೇ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವನು ದುಷ್ಟರ ಆಲೋಚನೆಯಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮುಂದೆ ಹೇಳ್ತಾ ಇದೆ ವಾಕ್ಯ, ಯಾವಾಗಲೂ ಕೂಡ ದೇವರ ಆಲಯದಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ, ಧರ್ಮಶಾಸ್ತ್ರದಲ್ಲಿ ಆತನು ಮನಸ್ಸುಳ್ಳವನಾಗಿ, ಆನಂದ ಪಡುವವನಾಗಿ, ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನಂತೆ. ಹಲ್ಲೆಲೂಯಾ. ಎಲ್ಲಿ ಸಮಯವನ್ನು ಕಳೆಯುವಂಥವನು?
ದೇವರ ಮಂದಿರದಲ್ಲಿ ದೇವರ ಸೇವೆಗಾಗಿ ದೇವರ ಒಂದು ಸನ್ನಿಧಿಯಲ್ಲಿ ಸಮಯ ಕಳೆಯುವಂಥವನು ಏನಾಗಿದ್ದಾನೆ, ಎಷ್ಟೋ ಧನ್ಯನಾಗಿದ್ದಾನೆ ಪ್ರಿಯರೇ. ಅಂತ್ಯಕಾಲದಲ್ಲಿ ಅನೇಕ ಮೋಸ ಮಾಡುವಂಥ ಆತ್ಮಗಳು ಬಂದುಬಿಟ್ಟು ಏನು ಮಾಡ್ತವೆ, ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಕ್ಕೆ ಆಸ್ಪದ ಕೊಡ್ತವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಸಮಯವನ್ನು ದೇವರ ಆಲಯದಲ್ಲಿ ಕಳೀತಾರೋ ಅವರಿಗೇನಿದೆ, ಅವರ ಕಾರ್ಯಗಳೆಲ್ಲವೂ ಸಫಲ ಮಾಡ್ತಾನಂತೆ ದೇವರು. ಅಲ್ಲಯ್ಯ, ನಮಗೆ ಬೇಕಾಗಿರೋದೇನು, ನಾವು ಏನು ಅಂದ್ಕೊಂಡಿದ್ದೀವಲ್ಲ ಅದೇ ಥರ ನಮ್ಮದು ನಡೆದರೆ ಆಯ್ತು. ಹಲ್ಲೆಲೂಯಾ. ನಮ್ಮ ಕಾರ್ಯಗಳು ಸಫಲ ಆಗಬೇಕು ಅಂತೇಳಿ ನಾವು ಎಷ್ಟೋ ಪ್ರಯಾಸ ಪಡ್ತಾ ಇರ್ತೀವಿ, ಆದರೆ ನಾವು ನಮ್ಮ ಸಮಯವನ್ನು ಎಲ್ಲಿ ಕಳೀತಾ ಇರ್ತೀವಿ, ದೇವರ ಆಲಯವನ್ನು ಬಿಟ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಕಳೀತಾ ಇರ್ತೀವಿ ಪ್ರಿಯರೇ. ಒಂದೇ ಮನೆಯಲ್ಲಿದ್ದರು ಮಾರ್ತಳು ಸಮಯವನ್ನು ಎಲ್ಲಿ ಕಳೀತಾ ಇದ್ದಾಳೆ, ಅಡುಗೆ ಮನೆಯಲ್ಲಿ ಕಳೀತಾ ಇದ್ದಾಳೆ. ಸಮಯವನ್ನು ಎಲ್ಲಿ ಕಳೀತಾ ಇದ್ದಾಳೆ, ತನ್ನ ಕೆಲಸದಲ್ಲಿ ಕಳೀತಾ ಇದ್ದಾಳೆ. ಆದರೆ ಮರಿಯಳಾದರೂ ಸಮಯವನ್ನು ಎಲ್ಲಿ ಕಳೀತಾ ಇದ್ದಾಳೆ, ಯೇಸುವಿನ ಪಾದಗಳ ಬಳಿಯಲ್ಲಿ ಕಳೀತಾ ಇದ್ದಾಳೆ. ಹಲ್ಲೆಲೂಯಾ. ಮಾರ್ತಳು ಸಮಯವನ್ನು ದೇವರ ಸನ್ನಿಧಾನದಲ್ಲಿ ಆತನ ಪಾದಗಳಲ್ಲಿ ಕಳೆಯಲಾರದೆ ಇದ್ದ ಕಾರಣಕ್ಕಾಗಿ ಆಕೆ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಮರಿಯಳು ಯೇಸುವಿನ ಪಾದಗಳಲ್ಲಿ ಕೂತುಕೊಂಡ ಕಾರಣಕ್ಕಾಗಿ, ಆಕೆ ಯೇಸುವಿನ ಪಾದಗಳಲ್ಲಿ ಸಮಯವನ್ನು ಕಳೆದ ಕಾರಣಕ್ಕಾಗಿ ಸ್ವಾಮಿಯವರೇ ಸಾಕ್ಷಿ ಕೊಡ್ತಾ ಇದ್ದಾರೆ. ಬೇಕಾಗಿರುವಂಥದ್ದು ಒಂದೇ, ಆ ಒಂದೇ ಭಾಗವನ್ನು, ಬೇರ್ಪಡಲಾರದಂಥ ಭಾಗವನ್ನು ಯಾರು ಹೊಂದಿಕೊಂಡಿದ್ದಾರೆ, ಮರಿಯಳು ಹೊಂದಿಕೊಂಡಿದ್ದಾರೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 35, 36, 37 ಅಲ್ಲಿ ಆ ವಚನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಆ ಒಂದು ಅಂಶಗಳನ್ನು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿಯನ್ನು ನಂಬಿದಂಥ ವ್ಯಕ್ತಿ, ತಂದೆಯಾದ ದೇವರು, ಕುಮಾರನಾದ ದೇವರು, ಪರಿಶುದ್ಧಾತ್ಮ ದೇವರು, ತ್ರಿಯೇಕ ದೇವರು ಪ್ರತ್ಯಕ್ಷನಾಗಿ ಅಬ್ರಹಾಮನಿಗೆ ಕರೆದಂಥ ಸಮಯದಲ್ಲಿ ಅಬ್ರಹಾಮನು ಲೋಕದಲ್ಲಿ ಸಮಯ ಕಳೆಯುತ್ತಿರುವಾಗ, ಲೋಕದಿಂದ ಬೇರ್ಪಟ್ಟು ದೇವರಲ್ಲಿ ಸಮಯ ಕಳೆಯುವಂಥ ಸಮಯದಲ್ಲಿ ಆತನ ಸಂಗಡ ಒಬ್ಬ ವ್ಯಕ್ತಿ ಹೊರಟು ಬರ್ತಾನೆ ಪ್ರಿಯರೇ. ಆತನ ಹೆಸರೇನು, ಲೋಟನು. ಸ್ವಂತ ಸಹೋದರನ ಮಗನಾಗಿರುವಂಥ ಲೋಟನು ಸ್ವಲ್ಪ ಕಾಲ ದೇವರಲ್ಲಿ ಸಮಯ ಕಳೆದು ಇನ್ನು ಉಳಿದಂಥ ಕಾಲವನ್ನು ಎಲ್ಲಿ ಸಮಯ ಕಳೀತಾ ಇದ್ದಾನೆ ನೀವು ನೋಡ್ರಿ. ಒಂದ್ಸರಿ 19ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ಅಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ ಸಮಯ ಎಲ್ಲಿ ಕಳೀತಾ ಇದ್ದಾನೆ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಲಲ್ಲಿ ಕೂತುಕೊಂಡಿದ್ದನು. ಹಲ್ಲೆಲೂಯಾ. ಎಲ್ಲಿ ಕೂತ್ಕೊಂಡಿದ್ದಾನಿತ? ಊರು ಬಾಗಲಲ್ಲಿ ಯಾರ್ಯಾರು ಕೂತ್ಕೊಂಡಿರ್ತಾರೆ? ಆ ಕುಟುಂಬದ ವಿಷಯವಾಗಿ, ಈ ಕುಟುಂಬದ ವಿಷಯವಾಗಿ, ಆ ಮನೆಯ ವಿಷಯವಾಗಿ, ಈ ಮನೆಯ ವಿಷಯವಾಗಿ, ಅವ್ರ ಮನೆಗಳನ್ನು ಯಾವ ರೀತಿಯಾಗಿ ಮುರಿಬೇಕು, ಇವ್ರ ಮನೆಗಳನ್ನು ಯಾವ ರೀತಿಯಾಗಿ ಮುರಿಬೇಕು, ದೇವರಿಗೆ అయిష్టವಾದ ಕಾರ್ಯಗಳನ್ನು ಮಾಡುವಂಥವ್ರು ಗುಂಪು ಕೂಡಿರುವಂಥ ಸಮಯದಲ್ಲಿ ಆ ಸ್ಥಳದಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಲೋಟನು ಕೂತ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕುಡುಕರು ಕೂತ್ಕೊಂಡಿರುವಂಥ ಒಂದು ಸಮಯ. ಯಾವ ಸಮಯ ಅದು? ಸಾಯಂಕಾಲದ ವೇಳೆ. ಕುಡಿದಂಥವ್ರು ಎಲ್ಲರದಾರ ಎಲ್ಲಿ? ಊರ ಬಾಗಲಿನ ಮುಂದುಗಡೆ. ಅಲ್ಲಿ ಹೋಗಿ ಲೋಟನ್ ಏನು ಮಾಡಿದ್ದಾನೆ? ಕೂತ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಲೋಟನು ತನ್ನ ಸಮಯವನ್ನು ದೇವರ ಸನ್ನಿಧಾನದಲ್ಲಿ ಅಬ್ರಹಾಮನ ಒಂದು ಸಮೀಪದಲ್ಲಿ ಕಳೆಯುವಂಥದ್ದನ್ನು ಬಿಟ್ಟು, ಅಬ್ರಹಾಮನನ್ನು ಬಿಟ್ಟು ತನಗೆ ಸುಂದರವಾಗಿ ಕಾಣಿಸಿದಂಥ ಯಾವ ಕಡೆಗೆ ಹೋಗ್ತಾ ಇದ್ದಾನೆ? ಸೊದೋಮ ಗೋಮರ ಪಟ್ಟಣದ ಕಡೆಗೆ ಹೋಗಿ ಏನು ಮಾಡ್ತಾ ಇದ್ದಾನೆ? ಅವನು ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸಮಯವನ್ನು ಇವತ್ತು ನೀವುಗಳು ಎಲ್ಲಿ ಕಳೀತಾ ಇದ್ದೀವಿ? ಯಾವ ವಿಷಯಗಳಲ್ಲಿ ಕಳೀತಾ ಇದ್ದೀವಿ? ದೇವರ ಸನ್ನಿಧಾನಕ್ಕಾಗಿ ನಾವು ಸಮಯವನ್ನು ಮೀಸಲಾಗಿ ಇಟ್ಟಿದ್ದೀವಾ? ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಸಮಯವನ್ನು ಮೀಸಲಾಗಿ ನಾವು ಇಟ್ಟಿದ್ದೀವಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಸಮಯವನ್ನು ಯಾರು ದೇವರ ಸನ್ನಿಧಾನದಲ್ಲಿ ದೇವರಿಗೋಸ್ಕರವಾಗಿ ಕಳೀತಾರೋ ಅವ್ರು ಏನು ಮಾಡ್ತಾರೆ? ಆಶೀರ್ವಾದಗಳನ್ನು ಹೊಂದಿಕೊಳ್ತಾರೆ. ನಮಗೆ ಆಶೀರ್ವಾದ ಬೇಕು, ಆದರೆ ಆಶೀರ್ವಾದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೂತ್ರವನ್ನು ನಾವೇನು ಮಾಡ್ತಾ ಇಲ್ಲ? ಪಾಲಿಸ್ತಾ ಇಲ್ಲ. ಸೂತ್ರ ಏನಾಗಿದೆ? ದೇವರಲ್ಲಿ ನಾವು ಸಮಯ ಕಳಿಬೇಕು, ದೇವರ ಆಲಯದಲ್ಲಿ ನಾವು ಸಮಯ ಕಳಬೇಕು. ಒಬ್ಬರು ಭಕ್ತರು ಲೆಕ್ಕ ಹಾಕಿದ್ರು, 70 ವರ್ಷಗಳಲ್ಲಿ ಒಬ್ಬ ಮನುಷ್ಯ ಪ್ರತಿ ಭಾನುವಾರ ಮಂದಿರಕ್ಕೆ ಆಲಯಕ್ಕೆ ಹೋದರೆ 6 ತಿಂಗಳಂತೆ 70 ವರ್ಷಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯುವಂಥದ್ದು. ಎಷ್ಟು ತಿಂಗಳು ರೀ? ಬರೀ 6 ತಿಂಗಳು. ಪ್ರತಿ ಭಾನುವಾರ ಲೆಕ್ಕ ಹಿಡಿದ್ರೆ 70 ವರ್ಷದಾಗ 69 ವರ್ಷಗಳು ಎಲ್ಲಿ ಕಳೀತಾನೆ ಸಮಯ? ಲೋಕದಲ್ಲಿ ಕಳೀತಾನೆ. ನಿದ್ದೆ ಮಾಡೋಕ್ಕೆ ಎಷ್ಟೋ ವರ್ಷಗಳು ಕಳೀತಾನೆ. ಕೆಲಸ ಮಾಡೋದಕ್ಕೆ ಎಷ್ಟೋ ವರ್ಷಗಳು
ಕಳಿತಾನೆ. ಹಲ್ಲೆಲೂಯಾ. ಅದು ಇದು ಮಾಡೋದಕ್ಕೆ ಎಷ್ಟೋ ವರ್ಷಗಳು ಕಳಿತಾನೆ. ಟಿ ವಿಯನ್ನು ನೋಡೋದಕ್ಕೆ ಎಷ್ಟೋ ವರ್ಷಗಳು ಕಳಿತಾನೆ. ಮೊಬೈಲನ್ನು ನೋಡೋದಕ್ಕೆ ಎಷ್ಟೋ ವರ್ಷಗಳು ಕಳಿತಾನೆ. ಮೇಕಪ್ ಮಾಡಿಕೊಳ್ಳೋದಕ್ಕೆ ಎಷ್ಟೋ ವರ್ಷಗಳು ಕಳಿತಾನೆ. ವ್ಯರ್ಥವಾಗಿರ್ತಕ್ಕಂಥ ಸ್ನೇಹಿತರ ಸಹವಾಸನ ಮಾಡೋದಕ್ಕಾಗಿ ಎಷ್ಟೋ ವರ್ಷಗಳು ಕಳಿತಾನೆ. ಸಿನಿಮಾ ಥಿಯೇಟರ್ಗಳಲ್ಲಿ ಎಷ್ಟೋ ವರ್ಷಗಳು ಕಳಿತಾನೆ. ಆದರೆ ದೇವರಿಗಾಗಿ ಕಳೆಯುವಂಥ ಸಮಯ ಎಷ್ಟಂತೆ? ಬರೀ 6 ತಿಂಗಳಂತೆ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಅಂತ್ಯಕಾಲದಲ್ಲಿ ಆತನು ತನ್ನ ಆತ್ಮವನ್ನು ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾನೆ? ಸುರಿಸ್ತಾ ಇದ್ದಾನೆ. ಚಿಕ್ಕ ಮಕ್ಕಳು, ಹಿರಿಯರು, ಮುದುಕರು, ಎಲ್ಲ ಅಜ್ಜಂದಿರು ಎಲ್ಲರ ಮೇಲೆ ದೇವರು ತನ್ನ ಆತ್ಮವನ್ನು ಏನು ಮಾಡಿದ್ದಾನೆ? ಸುರಿಯ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ಸಮಯವನ್ನು ಎಲ್ಲಿ ಕಳೀತಾ ಇದ್ದೀವಿ? ಅಬ್ರಹಾಮನು ಲೋಕದಲ್ಲಿರುವಾಗ ದೇವರು ಅಬ್ರಹಾಮನ 12ನೇ ಅಧ್ಯಾಯದಲ್ಲಿ ಕರೆದಾಗ ಆತನು ಲೋಕವನ್ನು ಬಿಟ್ಟು ದೇವರಲ್ಲಿ ಸಮಯವನ್ನು ಕಳೆದ. ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ ಪ್ರಿಯರೇ. ಅಬ್ರಹಾಮನ ಬಳಿಯಲ್ಲಿರ್ತಕ್ಕಂಥ ಲೋಟನು ಏನು ಮಾಡಿದ? ಸಮಯವನ್ನು ಏನು ಮಾಡಿದ? ದೇವರಿಂದ ದೂರ ಹೋಗಿ ಸಮಯವನ್ನು ಏನು ಮಾಡ್ತಾ ಇದ್ದಾನೆ? ಊರ ಬಾಗಿಲುಗಳಲ್ಲಿ ಅಗಸೆಯಲ್ಲಿ ಸಮಯವನ್ನು ಕಳೀತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಾನು ನೀನು ಹೆಂಗಿದ್ದೀವಿ? ನಮ್ಮನ್ನು ನಾವೇನು ಮಾಡಬೇಕು? ಪ್ರಶ್ನೆ ಮಾಡಿಕೊಳ್ಬೇಕು. ದೇವರಲ್ಲಿ ಸಮಯವನ್ನು ಕಳೆಯುವುದು ನಾವಾದರೆ ದೇವರು ವಾಕ್ಯ ಹೇಳ್ತಾ ಇದೆ, ಅಂಥವನ ಕಾರ್ಯಗಳೆಲ್ಲವೂ ಕೂಡ ಏನಾಗ್ತವಂತೆ? ಸಫಲವಾಗ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಷ್ಟೇ ಅಂಶ ಪ್ರಿಯರೇ. ನಾವು ಸಮಯವನ್ನು ದೇವರಿಗಾಗಿ ಎಷ್ಟು ಮೀಸಲಿಡ್ತಾ ಇದ್ದೀವಿ? ದೇವರ ಸೇವೆಗಾಗಿ, ದೇವರ ಕಾರ್ಯಗಳಿಗಾಗಿ, ದೇವರ ಸನ್ನಿಧಾನಕ್ಕಾಗಿ ನಾವು ಸಮಯವನ್ನು ಎಷ್ಟು ಮೀಸಲಿಡ್ತಾ ಇದ್ದೀವಿ? ಮನೆಯಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀರಾ? ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿದ್ದೀರಾ? ಮನೆಯಲ್ಲಿ ದೇವರಿಗೆ అయిష్టವಾದ ಕಾರ್ಯಗಳನ್ನು ದೂರ ಮಾಡಿ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಸಮಯವನ್ನು ಕಳೀತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಈ ಅಂತ್ಯಕಾಲದಲ್ಲಿ ಸಮಯವನ್ನು ನೀವು ಸುಮ್ಮನೆ ಕಳ್ಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ನೀವೇನು ಮಾಡಿರಿ? ಉಪಯೋಗ ಮಾಡಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಬುದ್ಧಿವಂತರಾಗಿ ನೀವೇನು ಮಾಡಬೇಕು? ನಡಿಬೇಕು. ಕರ್ತನ ಚಿತ್ತ ಏನಾಗಿದೆಯೋ ಆ ಕರ್ತನ ಚಿತ್ತದ ಪ್ರಕಾರವಾಗಿ ನೀವು ನಡೆಯುವವರಾಗಿರಬೇಕು ಪ್ರಿಯರೇ. ಇಲ್ಲಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಅದೇ ಮಾತನ್ನು ಪೌಲನು ಹೇಳ್ತಾ ಇದ್ದಾನೆ. 5ನೇ ವಾಕ್ಯದಲ್ಲಿ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ನೀವು ಹೀಗೆ ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಸಮಯವನ್ನು ದೇವರ ಒಂದು ವಿಷಯದಲ್ಲಿ ನಾವೇನು ಮಾಡಬೇಕು? ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸಮಯವನ್ನು ಯಾರು ಆತನಿಗೆ ಸದ್ವಿನಿಯೋಗ ಮಾಡಿಕೊಳ್ತಾರೋ ಅವರೆಲ್ಲರ ಸಮಯವನ್ನು ದೇವರು ಎಲ್ಲಿ ಬರ್ತಾನೆ? ತನ್ನ ಪರಲೋಕದ ಪುಸ್ತಕಗಳಲ್ಲಿ ಬರೆದಿಟ್ಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಒಳ್ಳೆಯ ವಾಕ್ಯನ ಆಶೀರ್ವದಿಸಿ ದಿವಸಲ್ಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಆಮೇನ್. ಸಮಯದಲ್ಲಿ ನಾವು ಎದ್ದು ನಿಂತ್ಕೊಳ್ಳೋಣ.